ಗುರುಜಿ, ಸೌಂದರ್ಯ ಲಹರಿಯ ಈ 90ನೇ ಶ್ಲೋಕ ನಮ್ಮೆಲ್ರಿಗೂ ಏನ್ ತಿಳಿಸುತ್ತಾ ತಿಳಿಸ್ಕೊಡೋ ಸಮಯ ಆಗಿದೆ, ಏನ್ ಹೇಳ್ತೀರಾ? ಇವತ್ತಿನ ಸೌಂದರ್ಯ ಲಹರಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿದ್ದರೆ ದುಷ್ಟ ಸಂಹಾರವನ್ನ ಮಾಡತಕ್ಕ ಅವಕಾಶಕ್ಕಿಂತ ದುಷ್ಟ ವಶೀಕರಣವನ್ನ ಮಾಡಬೇಕು ಅಂತ ಹೇಳ್ತೀವಿ. ಭೂತ ಪ್ರೇತ ಪಿಶಾಚಗಳು ನಿಕಟನಿಹಿ ಅನ್ನೋದು ಓಡಿಸೋದು ಒಂದು ಸಮಯ, ಭೂತ ಪ್ರೇತ ಪಿಶಾಚಗಳನ್ನ ವಶೀಕರಣ ಮಾಡ್ಕೊಳ್ಳೋದು ಒಂದು ಸಮಯ. ಅಂದ್ರೆ ಕೆಟ್ಟವ್ರನ್ನು ಒಳ್ಳೆಯದವರಾಗಿ ದಾರಿಯನ್ನ ಮಾಡ್ಕೊಳ್ತಕ್ಕಂಥ ಅವಕಾಶ, ಅಂತ ಕೆಟ್ಟವ್ರಿಗೆ ಕೆಟ್ಟಗಳನ್ನ ಮಾರ್ಪಾಡು ಮಾಡುವ ಅನ್ನೋ ಅವಕಾಶಗಳು. ಇದನ್ನು ಮಹಾತ್ಮ ಗಾಂಧಿ ಅವರು ಹೇಳಿದ್ರು. ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಅನ್ಸು, ಯಾವ ಕಾಲಕ್ಕೂ ಅವ್ರಿಗೆ ಕೋಪ ಬರ್ದಿದ್ದ ಹಾಗೆ ಅಯ್ಯೋ ಪಾಪ ಅನ್ಸ್ಕೋಬೇಕು ಅವರೇನೆ ಅನ್ನೋ ರೀತಿ ಮಹಾತ್ಮ ಅನ್ಸ್ಕೊಂಡ್ರು. ಅದಕ್ಕೆ ನಿಜವಾಗ್ಲೂ ಎಷ್ಟೋ ಜನ ದುಷ್ಟಿದ್ದಾರೆ, ಎಷ್ಟು ಜನ ಸರಿತಿದ್ದುಪಡಿಸಕ್ಕೆ ಅವಕಾಶ ಉಂಟಾ ಅಂದ್ರೆ ತಾಳ್ಮೆ ಇಲ್ಲದೆ ಇರೋ ಈ ಕಲಿಯುಗದ ಜಗತ್ತಲ್ಲಿ ಬಹಳ ಕಷ್ಟ. ಎರಡನೇ ಕೆನೆ ತೋರಿಸಲ್ಲ, ಕಪಾಳಕ್ಕೆ ಬರೆಸ್ತಾರೆ. ಆದ್ರೂ ಸಹ ಈ ಒಂದು ಶ್ಲೋಕ ಏನ್ ಹೇಳುತ್ತೆ, ಆ ಚೈತ್ಯವನ್ನು ನೀಡತಕ್ಕಂಥ ಅವಕಾಶವನ್ನ ಶಂಕರಾಚಾರ್ಯರು ಮಾಡ್ಕೊಡ್ಬೋದು ಅಂತ ಹೇಳಿ ಶಂಕರಾಚಾರ್ಯನ ಸ್ವಾಗತಿಸ್ಬಿಡೋಣ. ಸೌಂದರ್ಯ ಲಹರಿ ವಿಚಾರನ ಮಾತಾಡೋಣ. ಬನ್ನಿ ವೀಕ್ಷಕರೇ. ಇವತ್ತಿನ ದೇವಿ ಸ್ವಾದಿಷ್ಠಾನ, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಷಟ್ಚಕ್ರ ಉಪಾಸನೆಯಲ್ಲಿ ಸಹಸ್ರ ಅನ್ನೋದು 7ನೇ ಚಕ್ರಗಳ ಆಕ್ಟಿವೇಶನ್. ಅದಕ್ಕೆ ಸ್ವಾದಿಷ್ಠಾನ ಅನ್ನೋ 2ನೇ ಭಾಗದ ಶ್ಲೋಕದಲ್ಲಿ ಕಾಮದಹನ. ಅದಕ್ಕೋಸ್ಕರ ಇಂಥ ಒಂದು ವೈಶಿಷ್ಟ್ಯದಲ್ಲಿ ಸ್ವಾದಿಷ್ಠಾನ ಕಾಕಿನಿ ದೇವಿ. ಈ ಸ್ವಾದಿಷ್ಠಾನ ಕಾಕಿನಿ ದೇವಿಗೆ ಉಗ್ರ ಸ್ವರೂಪ, ಪರಮೇಶ್ವರಿ ಅಂತ ಅನ್ಸ್ಕೊಂತಾಳೆ, ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಬರ್ತಾಳೆ. ಬ್ರಾಹ್ಮಿ ಅಂತ ಅನ್ಸ್ಕೊಂತಾಳೆ, ಬ್ರಹ್ಮಣ ಸ್ವರೂಪದಲ್ಲಿ ಬರ್ತಾಳೆ. ಇಂದ್ರಿಯ ನಾವು ಸೇರಿಸ್ಕೋಬೇಕಾದ್ರೆ ನರೇಂದ್ರ ಅಂತ ನಾಮಕರಣ. ಅದಕ್ಕೆ ವಿವೇಕಾನಂದರ ಹೆಸರು ನರೇಬಾಭೂಷಣೆ. ಇವುಗಳೆಲ್ಲದರಲ್ಲಿ ಪರಿಪೂರ್ಣ ಕಂಟ್ರೋಲ್ ಅಲ್ವೇ. ನಾವು ಹೇಗೆ ಜಗದೇವತೆ ಹೇಳಿ ಜಗನ್ನ ನಡೆಸ್ಕೊಡ್ತಾಳೆ. ಇದು ಸರಿ. ಅದಕ್ಕೋಸ್ಕರ ಒಂದು ದೇವಿ ಆಮದಲ್ಲಿ ನಾವು ಈ ಕ್ಲೀಂ ದೇವಿ ಕರಿತೀವಿ. ಕ್ಲೀಂ ಅಂದ್ರೆ ಆತ್ಮದ ಯಾವತ್ತು ಊಟವನ್ನ ಇಟ್ಕೋಬೇಕಾದ್ರೆ ಆತ್ಮದಿಯನ್ನ ಸ್ವಾದಿಷ್ಠಾನದ ಭಾಗದವರು ಅನಾಹತರಿಗೂ ಮಾತ್ರ ವಿಶುದ್ಧ ಬರಲೇಬಾರದು. ಅನಾಹತ ಎದೆ ಬಗ್ಗೆ ಬಂದು ವಿರಾಮಾನ ಕೂತ್ಕಂತೆ ಆ ಸಿಂಹಾಸನೇಶಿ ಕೂಡಿಸೋದು ಅಂದ್ರೆ ಮನಪೂರ್ತಿಯಾಗಿ ಏನೇ ಅಂತ ಈ ಇಷ್ಟವನ್ನ ಮನಪೂರ್ತಿಯಾಗಿ ಹೇಳ್ಕೊಡ, ಸುಮ್ಮನೆ ಎಲ್ಲ ಕಂಠ ಹೇಳ್ಕೊಂಡ್ಬಿಡುತ್ತೆ. ನಾನು ಹಾಡ್ತಾ ಇದ್ದೀನಿ ಅಂತ ಒಳಗಿಂದ ಕಾಂತದಿಂದ ಮನಸ್ಸೇ ಹೇಳ್ಬೇಕು, ಇಂದ್ರಿಯಗಳ ಮುಖ ಹೇಳ್ಬೇಕಂದ್ರೆ ಸರ್ವ ಇಂದ್ರಿಯ ನಮ್ಮ ಕಂಟ್ರೋಲ್ ಇರಬೇಕು. ಎಲ್ಲರೂ ಹೇಳಿ ಅವನು ವರ್ಣ ಬೇಕು, ನೀನೇ ಕಂಟ್ರೋಲ್ ಇಲ್ಲ, ಇನ್ನು ಕಂಟ್ರೋಲ್ ನಿನ್ನ ಕಂಟ್ರೋಲ್ ಮಾಡಿ. ಅದಕ್ಕೆ ಇಡೀ ಜಗತ್ ಕಂಟ್ರೋಲ್ ಅಂತಕ್ಕಂಡು ನಮ್ಮಲ್ಲಿ ಆತ್ಮಬಲ ವಿಶ್ವ ಆತ್ಮವಿಶ್ವ ಅಂತ ಹೇಳಬೇಕು. ಸ್ವಭಾವದಲ್ಲಿ ಸ್ವತಃ ವಚನ ಮಾಡ್ಕೊಂಡು ಸದಾ ಎಲ್ಲವನ್ನ ಸ್ವೀಕರಣ ಮಾಡಕ್ಕೆ ಸಾಧ್ಯತೆ ಸಂವಶೀಕರಣ ಅಂತ ಕಥನೆ ಹೇಳುತ್ತೆ. ಇವ ಶ್ಲೋಕದಲ್ಲಿ ಹೇಳುತ್ತೆ, ಮದುವೆ ವಾತಾವರಣದಲ್ಲಿ ಮಕ್ಕಳು ಎಷ್ಟೋ ಜನ ಅಯ್ಯೋ ಹೆಣ್ಣು ಮದುವೆ ಆಗಿಲ್ಲ, ಆ ಹೆಣ್ಣು ಮದುವೆ ಇಲ್ಲ, ಆ ಮಗು ಮಗಿಲ್ಲ ನೀಳ್ತೀರಾ. ಈಗ ಒಂದು ಮಾಧ್ಯಮ ಹೋಗ್ತೀರಾ, ಅದು ಯಾವ ಮಾಸದವನು ಹೇಳನೆ ಮದುವೆ ಇಲ್ಲ ನನ್ನ ಮಗಳು. ನಿಮ್ಗೆ ಫಸ್ಟ್ ಆಫ್ ಆಲ್ ಏನಂತೆ, ಇಲ್ಲ ಕುರುಪಿತಾಳೆ, ಇಲ್ಲ ಮೀಟರ್ ಉದ್ದಾಳೆ, ಇಷ್ಟೇ ಕುಳ್ಳಿಗೆ ನೋಡಕ್ ಕರವಾಗಿದೆ, ಇಲ್ಲ ಹಕ್ಕಿದ್ರೆ ಅಲ್ಲ ಅಂತಿರ್ತ, ಇಲ್ಲ ಹೊಡಬಿಟ್ಟು ಎಣ್ಣೆ ಅಂತ 4 ಹಾಕೊಂಡಳೆ. ಇವೇ ಇಲ್ಲಿ ಮೆಸ್ಸು ಮಾಡ್ತೀರ. ಆಗ ಸರಿ ತಂದ್ವಿ ಹೊಂದ್ಕೊಂಡಿದ್ದ ಕತೆ ಹತ್ರ ಹೋಗ್ತೀರಾ. ಅವ್ರೇನ್ ಮಾಡ್ತಾರೆ, ಹೋಮ ಮಾಡಿ ಬಾಳ ಇರುತ್ತೆ ಅಂತ ಆ ಹೋಮನೂ ಮಾಡ್ತೀರಾ. ಅದಾದ ಟಿವಿ ನಿಮ್ದೊಂದು ಬಿಡ್ತೀರಾ, ಇನ್ನೊಂದಲ್ಲಿ ಇರ್ತಾನೋ ಟಿವಿ ಅವನ ಹತ್ರ ಹೋಗಿ ಸತ್ವನ್ನ ಅರ್ಬೇಕು. ಜೀವಲ್ಲಿ ಏನ್ ರಾಬ್ ನಮ್ಮಲ್ಲೆಲ್ಲ ಬಿಟ್ಕೊಂಡು ಊರೆಲ್ಲ ಅಸ್ತ್ರ ಕೇಳ ಪ್ರಯೋಜನ ಏನ್ ಮಾಡುತ್ತೆ, ಮಂತ್ರಕ್ಕೆ ಮಾಯ ಉದುರುತ್ತೆ. ಅವ್ರಿಗೆ ಇಷ್ಟನ ಯಾರೋ ಮಂತ್ರಕ್ಕೆ ಮಾಯ ಉದುರಲ್ಲ, ಇಲ್ಲಿ ಪಡಿಸ್ಕೊಂತ. ಅದಕ್ಕೆ ಹೇಳೋದು ಶಾಸ್ತ್ರೀ ಸುಳ್ಳು, ಜ್ಯೋತಿಷ ನಿಜ, ಜ್ಯೋತಿ ಸುಳ್ಳು. ಅವನ ಹೇಳೋನ್ ಗೊತ್ತಿಲ್ಲ ಕತೆ ಹೇಳಿ. ನಿವಾಗ್ಲೂ ಯಾರು ಎತ್ತ ಒಳ್ಳೆವಾಗಿರ್ತಕ್ಕ ಪರಿವೀಣನ್ನು ನೋಡಿ ಬಂದ್ರೆ ಮಾತ್ರ ನೀವು ಜೀವ ಅರ್ಥ ಮಾಡಿ. ಅದಕ್ಕೆ ಅದು ಅರ್ಥವನ್ನು ಕೂಡ ಏಕ ಶ್ಲೋಕ ಇವತ್ತು ಸೌಂದರ್ಯ ಶ್ಲೋಕ ತಿಳ್ಕೊಳ್ಳಿ. ವಶೀಕರಣ ನಿಮ್ಮದ್ ಮಾಡಿ ತಂತ್ರ ನಿಮ್ಮ ಆದನೆ ನಿಮ್ಮ ಕೈಯಲ್ಲಿ ಇನ್ನು ನಮ್ಮ ಡಿಪೆಂಡ್ ಬನ್ನಿ ಅಂತ ಹೇಳ್ತಾನೆ ಶ್ಲೋಕನ. ಈ ಶ್ಲೋಕ ಹೇಳ್ಕೊಗ ಪ್ರಸವ ಯಾವ ಸಮಯ ಇರುತ್ತೋ ಅದನ್ನು ಪರಿಪೂರ್ಣ ಬೆಳೆಯಾಗೆ ಯೋಜನೆಗೆ ಹೋಗ್ತೇವೆ. ಆಪರೇಷನ್ ಮಾಡೇ ಮದುವೆ ಮೌನ ವಿಷಯವಾಗಿ ಮಾಡ್ಕೊಳ್ಳಂತ ಅವಕಾಶ ಯಾಕೆ ಬೇಕಾಂಟು ನೀವು ಸುನೇನೋ ಡೇಟ್ ನಾಟಕೆಲ್ಲ ಆगे ಹೇಳೋ 50 ಅನ್ನೋದು ನಮ್ಮ ದೇಹದಲ್ಲಿದೆ. ಋಷಿ ಪ್ರಕಾರ ಅವರು ಹೇಳೋದು ಅವತ್ತು ಶುಡ್ ಬಿ ಯೋರ್. ನೀವು ಅವಾಗ ಅತ್ತೆ ಆದವಳು ನಗ ಹಿಂಗಿರ್ಬೋದು, ನನ್ನ ಹಂಗಿರ್ಬೋದು, ನನ್ನ ಮಗಿರ್ಬೇಕು, ನಿಮ್ಮ ತಾಯಿಗಿರ್ಬೇಕು. ಆಗ ಸವಾಸಗಾಗತ್ತೆ. ಇಲ್ಲೇ ಆಪರೇಷನ್ ಹಾಕಂತೆ ಆಗ್ಬಿಡುತ್ತೆ, ಇಲ್ಲ ಠಾಬಿಡುತ್ತೆ, ನಿಧಾನ ನೋಡ್ಕೊಳಕ್ದಿದ್ದೇನು ಮಾಡ್ತಾ ಆಪರೇಷನ್ ಮಾಡಿ ಡಾಕ್ಟ್ರೇ ನಮ್ಗೆ ಆಗ ಅವನೇನ್ ಮಾಡ್ತಾ ಸ್ಟೇಷನ್ ಆಪರೇಷನ್ ಮಾಡ್ತಾರೆ. ಹಾಸ್ಪಿಟಲ್ ಅಷ್ಟೇ ಅವ್ರು ನಿಮಗೆ ಏನು ಇಲ್ಲ. ಯಾವರ್ಕೊಳ್ಳಿ ಕತ್ತಿದಾಗ ಕ್ರಮವನ್ನು ನಾವು ಏಕಕಾಲ ದೇಹದ 2 ಆದಾಗ ಲೋಪದೋಳು ನಿಮ್ಮ ಮಗಳು ಬರುತ್ತೆ, ಹುಟ್ಟಿದೊಳಗೆ ಯಾವರು ತಾಯಿ ಬರುತ್ತೆ. ಅದೇ ಲೋಪದ ಯಾವತ್ತು ಅಂದ್ರೆ ಒಂದೇ ಕತ್ತರಿಸಬೇಕು, ಅಮ್ಮಲ್ ಕಾರ್ಡ್ ಕಣ್ಣು ಮಾತ್ರ ತರಿಸಬೇಕಾದ್ರು ಇನ್ನೊಂದನ್ನ ಭಾವಿ ಯಾವ ಕಾಲ ಆಪರೇಷನ್ ಮಾಡ್ಕೋಬೇಡಿ. ಎಷ್ಟೋ ಜನ ಇವತ್ತಿನ ಆಪರೇಷನ್ ನಿಮ್ಮ ಹೊರಗಡೆ ತೆಗೆದು ಜಲ್ ಕೇಳಲ್ಲ,
ಅಲ್ಲೇ ಹೋಯ್ತು. ಕಾಮಹನಂ ಅವಳೇ ಪ್ರವಂ ಭವತಿ ಪ್ರಸವ ಸಮಯಕ್ಕೆ ಇವಳನ್ನ ಹೇಳಿದಾಗ ಎಲ್ಲ ನೋಡ್ತಾಳೆ. ಅದಕ್ಕೆ ಗರ್ಭರಕ್ಷಾಂಬಿಕಾ ದೇವಿ ಅಂತ ಇವತ್ತು ತಮಿಳುನಾಡಲ್ಲಿ ಇವತ್ತು ಉಪಸ್ಥಿತವಾಗಿದೆ. ಆ ಕ್ಷೇತ್ರದಲ್ಲಿ ಗರ್ಭದಲ್ಲೇ ವಿಶೇಷವಾಗಿ ನೋಡ್ಬೋದು. ಏನು ಅಂದ್ರೆ ಅಭಿಷೇಕ ಮಾಡ್ತಾ ಇದ್ದಾಗ ಗರ್ಭದಲ್ಲಿ ಆ ಕಲ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಒಳಗಡೆ ಗರ್ಭದಲ್ಲಿ ಕೂಡ ಮಗು ಕಾಣ್ತಾ ಇದೆಯಲ್ಲ ಅನ್ನೋ ತರ ಇರುತ್ತೆ. ಯಾಕಂದ್ರೆ ಆ ಅಮ್ಮನವ್ರಿಗೆ ಗರ್ಭರಕ್ಷಾಂಬಿಕಾ ದೇವಿ ಸ್ವತಃ ಗಣೇಶ ಅಲ್ಲಿ ಅಮ್ಮೆಯಾಗಿ ಕೂತ್ಕೊಂಡಿದ್ದಾನೆ. ಅಂಶ ಕೂತ್ಕೊಳ್ಳೋಕೆ ಗಣಪತಿನ ಇವತ್ತು ಪೂಜೆ ಪುನಸ್ಕಾರ ಮಾಡ್ತಾರೆ. ಬಹಳ ಚೆನ್ನಾಗಿದೆ. ಎಷ್ಟೋ ಜನ ಪ್ರಸಾದ ಕಳಿಸ್ತಾರೆ ಗರ್ಭರಕ್ಷಾಂಬಿಕಾ ದೇವಿಗೆ. ಮೊದಲೇ ನಮಸ್ಕಾರ ಮಾಡ್ಕೊಂಡ್ಬಂದು ಪ್ರಸಾದ ಬಂದ ಮೇಲೆ, ಪ್ರಸಾದ ತಿಂದ ಮೇಲೆ, ನಿಮಗೆ ಪ್ರಸವ ಆದ ಮೇಲೆ ಏನ್ ಮಾಡ್ತಾರೆ, ಗಂಡ ಹೆಂಡತಿ ಸಮೇತವಾಗಿ ಮಕ್ಕಳಿಗೆ 3 ತಿಂಗಳು ಆದ ತಕ್ಷಣ ಆ ಕ್ಷೇತ್ರಕ್ಕೆ ಹೋಗಿ ಅಮ್ಮ ನನ್ನ ಗರ್ಭ ರಕ್ಷಣೆ ನೋಡಿ ಬಹಳ ಸಂತೋಷ ಅನ್ಬೇಕು. ಅದಕ್ಕೆ ಇಂಥ ಒಂದು ದೇವಿಯನ್ನ ಕಾಕಿನಿ ದೇವಿ ಅಂತ ಕರೀತಾಳೆ. ಇವಳನ್ನ ಅರಿಷಡ್ವರ್ಗದಲ್ಲಿ ಕಾಮರೂಪಿಣಿ, ಅರಿಷಡ್ವರ್ಗಗಳ ಕಾಮರೂಪಿಣಿ ಆಗಿರ್ತಕ್ಕಂಥ ಇವಳು ಕಾಮದಹನವನ್ನ, ದುರಹಂಕಾರಗಳನ್ನ, ದುರಾಸೆಗಳನ್ನ ದಹನಿಸ್ತಾಳೆ. ಇದು ಬಹಳ ವೈಶಿಷ್ಟ್ಯತೆ. ಅದಕ್ಕೆ ಕಿರೀಟಂ, ಅವಳು ಕಿರೀಟದಲ್ಲಿ ಏಕಕಿರೀಟ ಅಂತ ಕರೀತಾಳೆ. ತ್ರಿಯಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯತ. 3 ಅಗ್ನಿಗಳು ಯಾರೋ ಪರಮೇಶ್ವರಿ ಆಗಿರ್ತಕ್ಕಂಥವಳು, ವಿಶೇಷ ವೈಷ್ಣವಿ ಆಗಿರ್ತಕ್ಕಂಥವಳು, ಬ್ರಾಹ್ಮಿ ಆಗಿರ್ತಕ್ಕಂಥವಳು. ಇಂಥ ಒಂದು ಸೌಂದರ್ಯ ಪ್ರತಿಯೊಬ್ಬರಿಗೂ ಕ್ಲೀಂ ದೇವಿ ನಮಃ, ಓಂ ಕ್ಲೀಂ ದೇವಿ ನಮಃ, ಓಂ ಕ್ಲೀಂ ದೇವಿ ನಮಃ ಸ್ಮರಣೆ ಮಾಡ್ತಾ ಇರಿ. ಬಂದೆ ಗುರುಜಿ, ಇಂದಿನ ದೇವಿ ಕಾಕಿನಿ ದೇವಿ ಅಂತ ಹೇಳ್ತಿದ್ರಿ. ನಮ್ಮಲ್ಲಿರುವ ದುರಾಸೆಗಳನ್ನ ಓಡಿಸ್ತಾಳೆ. ಜೊತೆಗೆ ಗರ್ಭಿಣಿ ಸ್ತ್ರೀಯರು ಇವಳನ್ನ ನೆನೆದ್ರೆ ಅವರ ಒಂದು ಗರ್ಭಧಾರಣೆಯ ನಂತರ ಏನು ಮಗು ಆಗುವಾಗ ಪ್ರಸವ ಸಮಯದಲ್ಲಿ ಸುಲಭವಾಗತ್ತೆ ಅಂತ ಕೂಡ ತಿಳಿಸ್ಕೊಡ್ತಿದ್ರಿ.